ರಮೇಶ್ ಜಿಗಜಿಣಗಿ ಆರ್ಎಸ್ಎಸ್ ಕುರಿತು ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ರಮೇಶ್ ಜಿಗಜಿಣಗಿ ಆರ್ಎಸ್ಎಸ್ ಕುರಿತು ಹೇಳಿರೋದು ಖಂಡನೀಯ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಕುರಿತು ಅಂದ್ರೆ ಆರ್ಎಸ್ಎಸ್ ದಲಿತರಿಗೆ ಆರ್ಎಸ್ಎಸ್ ವಿಚಾರ ಯಾಕೆ ಬೇಕು ಅಂತ ರಮೇಶ್ ಜಿಗಜಿಣಗಿ ಅವರು ಪ್ರಶ್ನೆ ಮಾಡಿದರು. ದಲಿತರಿಗೆ ಆರ್ಎಸ್ಎಸ್ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮಾನತೆಯ ಬಗ್ಗೆ ಮಾತನಾಡದೆ ಕೀಳು ಮಟ್ಟದ ಹೇಳಿಕೆ ಸರಿಯಲ್ಲ, ದಲಿತರು ಆರ್ಎಸ್ಎಸ್ ಬಗ್ಗೆ ಮಾತನಾಡಬಾರ್ದು ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ಅಂದ್ರೆ ಎಂಬಿ ಪಾಟೀಲ್ ಅವರು ಹೇಳಿರೋದಲ್ಲ, ಇದು ರಮೇಶ್ ಜಿಗಜಿಣಗಿ ಅವರು ಪ್ರಶ್ನೆ ಮಾಡಿದ್ರು. ದಲಿತರಿಗೆ ಯಾಕೆ ಆರ್ಎಸ್ಎಸ್ ಬಗ್ಗೆ ಬೇಕು ಅಂತ ಕೇಳಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಧುನಿಕ ಕಾಲದಲ್ಲಿ ಈ ರೀತಿಯಾಗಿ ಮೇಲು ಕೀಳು ಅಂತ ಮಾತನಾಡೋದು ಸರಿಯಲ್ಲ. ರಮೇಶ್ ಜಿಗಜಿಣಗಿ 6-7 ಬಾರಿ ಸಂಸದರು, ಕೇಂದ್ರ ಸಚಿವರು, ರಾಜ್ಯ ಸಚಿವರಾದವರು ಈ ರೀತಿ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ಸಚಿವ ಎಂಬಿ ಪಾಟೀಲ್ ಅವರು. ಈ ದೇಶನಾಗ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿ ಎಲ್ಲರೂ ಸಮಾನರು ಅಂತ ಹೇಳಿದರು. ಮೇಲು ಕೀಳು ಒಂದು ಜಾತಿ ರಹಿತ ಧರ್ಮ ಸ್ಥಾಪನೆ ಆಗ್ಬೇಕಂತ ಮಾಡಿ ಮತ್ತು ಸಂಸದರು. ಹೀಗಾಗಿ ಇವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಶ್ನೆ ಮಾಡಬಾರ್ದು ಅಂತಂದರೆ ಇದು ಯಾವುದು ಸಂವಿಧಾನ, ಇದು ಯಾವ ಪ್ರಜಾಪ್ರಭುತ್ವ ಇದು? ಅದು ಒಬ್ಬ ಸಂಸದರು ಹಿರಿಯರು, ನನಗನ್ಸೋ ಮಟ್ಟಿಗೆ 6-7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯದ ಸಚಿವರಾಗಿದ್ದಂಥವ್ರು. ಅವರು ಈ ರೀತಿ ಮಾಡುವಂಥದ್ದು ಬಹುಶಃ ಅವರ ಗುಲಾಮಗಿರಿ ಮನಸ್ಥಿತಿಯನ್ನು ಏನೋ ತೋರಿಸ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ವಾಕ್ ಸ್ವಾತಂತ್ರ್ಯ ಇದೆ, ಅವರೊಬ್ಬ ಗೃಹ ಸಚಿವರಾಗಿದ್ದಾರೆ, ಕಾನೂನಾತ್ಮಕವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವು ದಲಿತರಾಗಿ ಪ್ರಶ್ನೆ ಮಾಡೋದು ಅಂದ್ರೆ ಏನಂತಾರೆ? ದಲಿತರು ಪ್ರಶ್ನೆ ಮಾಡೋ ಹಕ್ಕಿಲ್ವಾ? ದಲಿತರು ಇನ್ನೂ ಜೀತದಾಳಾಗಿರ್ಬೇಕಾ? ಅದು ಯಾವ ಶತಮಾನದಲ್ಲಿದು ಮಾಡಿ RSSಗೆ ಒಬ್ಬರನ್ನ ಮುಖ್ಯ ಏನು ಇರ್ತಾರಲ್ಲ, ಒಬ್ಬರು ದಲಿತರು ಮಾಡಿ ತೋರಿಸ್ಲಿ ನೋಡೋಣ, ಒಬ್ಬ ಹಿಂದುಳಿದವ್ರು ಮಾಡಿ ತೋರಿಸ್ಲಿ. ಏನೋ ಮೇಲೆ ಇರ್ತಾರಲ್ಲ, ಇದು ಮೋಹನ್ ಭಾಗವತ್ ಅವ್ರ ಸ್ಥಾನದಲ್ಲಿ ಒಬ್ಬ ದಲಿತರನ್ನು ಒಬ್ಬ ಹಿಂದುಳಿದವ್ರನ್ನ ಮಾಡಿ ತೋರಿಸ್ಲಿ. ಅದಂತೂ ಮಾಡಲ್ಲ, ಆಯ್ತಪ್ಪ ಲಿಂಗಾಯತರ ಮಾಡಿ ತೋರಿಸ್ ನೋಡೋಣ. ರೈಟ್, ಇದು ಸಂಸದರ ಹೇಳಿಕೆ ನಿಜವಾಗಿ ನಾಚಿಕೆಗೇಡ್ತಂಥ ಪ್ರಸಂಗ ಇದು. ಇದು ಇನ್ನೂ ಸಮಾನತೆ ಬಂದಿಲ್ವ ಈ ದೇಶನಾಗ? 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿ ಎಲ್ಲರೂ ಸಮಾನರು ಅಂತ ಹೇಳಿದರು. ಮೇಲು ಕೀಳು ಒಂದು ಜಾತಿ ರಹಿತ ಧರ್ಮ ಸ್ಥಾಪನೆ ಆಗ್ಬೇಕಂತ